ಕನ್ನಡ ಚಿತ್ರರಂಗದ ಜೋಗಿ ಚಿತ್ರದ ಹೊಡಿಮಗ ಹೊಡಿಮಗ ಹಾಡನ್ನು ಹಾಡ್ತಾರೆ ತೋಳಿ ಅಲ್ವೇ. ಈ ಚಿತ್ರದ ನಿರ್ಮಾಪಕ, ಆತನ ವಯಸ್ಸು 34 ವರ್ಷ. ಅವ್ರಿಗಿಂತ ನಾನು 17 ವರ್ಷ ದೊಡ್ಡವನು. ನನಗಿಂತ ಇದು ಈ ಥರದ ಒಂದು ದೊಡ್ಡ ಚಿತ್ರವನ್ನು ನಿರ್ಮಿಸಿದ್ದಾರೆ. ಅದು ಏನು ಕೇಳಕ್ಕೆ ಹೊರಟಿದ್ದು ಅಂದ್ರೆ ಇಷ್ಟೇ ಅಣ್ಣ, ಒಂದೇ ಒಂದು ಕಮಿಟ್ಮೆಂಟ್ ಕೇಳಕ್ಕೆ. ಈಗ ಸಿನಿಮಾ ಚೆನ್ನಾಗಾಗುತ್ತೆ, ಸಿನಿಮಾ ಚೆನ್ನಾಗಾಗುತ್ತೆ, ಖಂಡಿತ ಲಾಭ ಬರುತ್ತೆ ಅಂತ ನನ್ನ ನಂಬಿಕೆ ನನಗಿದೆ. ಜನ ನೋಡೇ ನೋಡ್ತಾರೆ ಅನ್ನೋಂಥ ವಿಶ್ವಾಸವೂ ಇದೆ. ನಂತರ ಮಠ ಆಯಿತು, ಎದ್ದೇಳ ಮಂಜುನಾಥ ಆಯಿತು, ರಂಗನಾಯಕ ಆಯಿತು. ಆದಮೇಲೆ ಚೆನ್ನಾಗಿ ದುಡ್ಗಿಟ್ಟು ಬಂದಾಗ ಇದೇ ಕಾಂಬಿನೇಷನ್ 4ನೇ ಫಿಲಮ್ ಮಾಡ್ತೀರಾ ಇಲ್ವಾ? ಮಾಡ್ರಿ ಸರ್. ಓಕೆ, ಅಲ್ಲ ಅಡ್ವಾನ್ಸ್ ಏನು ಈಗ ಬೇಡ, ಆಮೇಲೆ ಕೊಡಿ, ನಿಧಾನ ಕೊಡಿ. ಏನು ಆ ಕಮಿಟ್ಮೆಂಟು ಅಗ್ರಿಮೆಂಟ್ ಎಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಮಾಡ್ತೀನಿ ಅನ್ನೋದು ಖಂಡಿತ ನೀವು ಅವಕಾಶ ಕೊಟ್ಟು ಮಾಡೋದೇ ಖಂಡಿತ. ಸೊ 4ನೇ ಚಿತ್ರ ಅಂತ ಯಾರು ಕೇಳಿದ್ರು, ಇವರು ವಿಖ್ಯಾತ. ಏನು ಸರ್ 4ನೇ ಫಿಲಮ್ಗೆ ಏನು ಟೈಟ್ಲ್ ಇಡ್ತೀರಿ ಸರ್ ಅಂತ, ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್, ಕತೆ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಅಂತ. ಇಲ್ಲ ಟೈಟ್ಲ್ ಫಿಕ್ಸ್ ಆಗಿದೆ, ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂತ. ಇದು ನನ್ನ ಟೈಟ್ಲು, ಯಾರು ಮುಟ್ಟೋಂಗಿಲ್ಲ. ಇಷ್ಟು ದಿನ ಆ ಟೈಟ್ಲು ಜಗ್ಗೇಶ್ ಸರ್ದಾಗಿತ್ತು, ಅದು ಮರ್ತು ಹೋಗಿದೆ. ಈಗ ಆ ಟೈಟ್ಲನ್ನ ಮತ್ತೆ ತರ್ತಾ ಇದ್ದೀನಿ. 4ನೇ ಕಾಂಬಿನೇಷನ್ ಚಿತ್ರವಾಗಿ ಆ ಟೈಟ್ಲ್ ಬಂದು ಕಿತ್ತೋದ್ ನನ್ನ ಮಗ. ಓಕೆ, ಅದು ಆ ಕಿತ್ತೋದ್ ನನ್ನ ಮಗ ನಾನಪ್ಪ, ರೈಟ್. ಮತ್ತು ಮುಂದಿನ ಪ್ರಶ್ನೆಗಳಿಗೆ ಹೋಗ್ತಾ, ಹಾಸ್ಯಮಯವಾಗಿರಲಿ ಒಂದೇ ಕಾರಣಕ್ಕೆ ಮಾತಾಡ್ತೀವಿ ಹೊರತು ಇಲ್ಲಿ ಬೋರ್ ಹೊಡಿಸುವಂತಹ ಪ್ರಸಂಗಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಇದು ಹೇಳಬೇಕಾಯ್ತು. ಯಾರಾದರೂ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೇಳಬಹುದು. ಇಲ್ಲ, ಇದು 3ನೇ ಸಿನಿಮಾ ಗೆಟಪ್ ಸರ್. ಆ್ಯಕ್ಚುಲಿ ನನ್ನ ಹೆಸರು ಯಾರು ಹೇಳ್ಬೋದಾ? ನೀವೇ ಹೇಳ್ಬೋದಾ ಕೇಳಿದ್ರಿ? ಈ ಗೆಟಪ್ಪಿನ ಹೆಸರು ಆ್ಯಕ್ಚುಲಿ ಗುರುಪ್ರಸಾದ್ ಅನ್ನುವ ನಿರ್ದೇಶಕ ಇದರಲ್ಲಿ ಅಭಿನಯಿಸಿಕೊಂಡಿದ್ದಾನೆ. ಅವನ ಚಿತ್ರದಲ್ಲಿ ನಿರ್ದೇಶಕನಾಗಿ ಅಭಿನಯಿಸಿದ್ದಾನೆ. ಅಂದರೆ ಅವನ ಹೆಸರು ಬಂದು ಪದ್ಮನಾಭ ಶರ್ಮಾ. ಅವನ ಗೆಟಪ್ ಇದು. ಆ ಗೆಟಪ್ಪಲ್ಲೇ ಬರ್ತೀನಿ ಅಂತ ಹೇಳಿ ಒಂದು ಇದಾಗಿ ಬಂದಿರೋವಂಥದ್ದು. ಖಂಡಿತ ಖಂಡಿತ ಚಿತ್ರ ನೋಡಿದಾಗ ಅದಿನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಎಸ್ ಸರ್. 1911 ಅಂತ ಇದೆಯಲ್ಲ. ಹಾಂ ಸರ್. ಬಟ್ ಇಲ್ಲಿ ಎಲ್ಲಾರು ಈಗಿನ ಇರೋ ಒಳಗೂ ತಂದೆ ಸ್ಟೋರಿ ಹೆಂಗೆ ಕನೆಕ್ಟ್? ಸಿನಿಮಾ ಇದೇ ಪ್ರಶ್ನೆ ನಾನು ಶೂಟಿಂಗಲ್ಲೂ ಕೇಳಿದ್ದೆ. 1911 ಹೆಂಗೆ ಇದು ಅಂತ. ಅದೇ ಇರೋದು ಮಜಾ, ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಕಥೆಯಲ್ಲಿ ಇದೆ. ಅಂದರೆ ಸ್ವಲ್ಪ ನಾನು ವಿಸ್ತಾರವಾಗಿ ಹೇಳಿದಾಗ ಒಂದೇ ನಿಮಿಷ ಟೈಮಲ್ಲಿ ಕ್ರಿಯೇಟಿವ್ ಚಿತ್ರ, ನಾನ್ ಕ್ರಿಯೇಟಿವ್ ಚಿತ್ರ, ಮೊನಾಟನಸ್ ಹೋಗ್ತೀವಿ ಸರ್, ಒಂದೇ ಥರ ಇದೆ ಸರ್, ಅದು ಹಂಗೆ ಇತ್ತು, ಇದು ಹಂಗೆ ಇತ್ತು, ಇದು ಹಂಗೆ ಇತ್ತು ಅಂತಿದ್ದ ಕಾಲಘಟ್ಟದಿಂದ ಬ್ರೇಕ್ ಮಾಡಕ್ಕೆ ಮಠ ಬಂತು, ಬ್ರೇಕ್ ಮಾಡಕ್ಕೆ ಎದ್ದೇಳು ಮಂಜುನಾಥ ಬಂತು. ಅದರಲ್ಲಿ ಐಟಮ್ ಸಾಂಗ್ ಇಲ್ಲ, ಅಥವಾ ರೆಗ್ಯುಲಾರಿಟೀಸ್ ಯಾವುದೂ ಇಲ್ಲ. ಕ್ರಿಯೇಟಿವಿಟಿ ಇದೆ ಅಲ್ಲಿ. ಆ ಕ್ರಿಯೇಟಿವಿಟಿ ಸ್ವತಂತ್ರ ನಿರ್ದೇಶಕನಿಗಿರುತ್ತೆ ಮತ್ತು ಆಡಿಯನ್ಸ್ ಅದನ್ನು ತಗೋತಾರೆ. ಅದನ್ನು ಪದೇ ಪದೇ ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅದೇ ಪ್ರಶ್ನೆನ ಸೆನ್ಸಾರ್ ಚಂದ್ರಶೇಖರ್ ನನಗೆ ಮಠದಲ್ಲಿ ರಾಜ ಅಸಂಬದ್ಧವಾಗಿ ಇಂಗ್ಲೀಷ್ ಎಲ್ಲ ಮಾತಾಡ್ತಾನೆ ಅಂತ, ಹೆಂಗ್ಸೆ ಅಂತ. ಅಸಂಬದ್ಧ ಅದು ಯಾಕಂತೀರಿ ಸರ್? ಇಲ್ಲ, ನನಗೆ ಬಿಟ್ಟಿದ್ದೀರಿ, ಅದು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ರಾಜ ಮಾತಾಡೋದು. ನನ್ನ ಟೆನ್ ಚೆನ್ನಾಗಿದೆ ಕಣೆಯ, ಅವರೆಲ್ಲ ಬಂದ್ಬಿಡ್ತಾರೆ, ನಾನು ಕಲೀಸ್ ಬಂದ್ಬಿಡ್ತಾರೆ, ಎಲ್ಲ ಇಂಗ್ಲೀಷ್ ಹೆಂಗೆ ಅಂತ. ಅದನ್ನ ಹೆಂಗೆ ನಾನು ಕೊಡಲಿ? ಇಲ್ಲ, ಇದು ನಾನು ಕೊಡೋಕ್ಕಾಗಲ್ಲ, ಕನ್ನಡದಲ್ಲಿ ಕರೆಕ್ಟಾಗಿ ಮಾಡ್ಕೊಂಬಂದಿದ್ದೆ ಸರ್. ಆ ಕತೆ ಹೇಳ್ತಿರೋದು ಉಪಕಥೆ ಗೋವಿಂದು, ಜಗೀಶ್ವರ ಪಾತ್ರ. ಅದು ಅವನ ಭಾಷೆ, ಅವನ ಎಮ್ಮೆ ಇಂಗ್ಲೀಷ್, ಎಮ್ಮೆ ಕನ್ನಡ ಅಲ್ಲ. ಆತನ ಪಾತ್ರದ ನಾಲೆಡ್ಜ್ ಪ್ರಕಾರ ಹೇಳಾಗಿದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾವು ನಿರ್ದೇಶಕರ ಅಷ್ಟು ಆಳಕ್ಕೆ ಇಳಿದು ಬರ್ದಿರ್ತೀವಿ, ಸುಮ್ಮನೆ ನಮ್ಮ ಖುಷಿ ಬರ್ದಿರಲ್ಲ. ಈ ಆಯಾಮ ಸರ್, ಮತ್ತು ಈ ಆಯಾಮನೇ ತಿಳ್ಕೊಳ್ತೇವೆ ಸೆನ್ಸಾರ್ ಆಫೀಸರ್ ಅಂತ ನೀವು ಹೇಳಿದ್ರೆ ನಾನು ಒಪ್ಕೊಳ್ಳೇಬೇಕಲ್ಲ ಸರ್. ಸರ್ಕಾರ ಕೊಟ್ಟಿರೋ ಹುದ್ದೆ, ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಕೂಡ ಅಂತ. ಆಮೇಲೆ ಮಠ ಆಯಿತು, ಮಂಜುನಾಥ ಟೈಮ್ ಬಂದಾಗಂತೂ ತುಂಬ ಎಂಜಾಯ್ ಮಾಡಿ ಮಂಜುನಾಥನ ಬಿಟ್ಕೊಟ್ರು ಅವರು. ಸೊ ಹೀಗೆ ಕ್ರಿಯೇಟಿವ್ ಸ್ವಾತಂತ್ರ್ಯಗಳನ್ನ ಬಳಸ್ಕೊಳ್ಳದೆ ನಾರ್ಮಲ್ ಚಿತ್ರಗಳು ಬರ್ತಾ ಇರುತ್ತೆ. ನಾರ್ಮಲ್ ಚಿತ್ರಗಳು ಬರೋದ್ರಿಂದ ಅದರಿಂದ ಹೊರಗಡೆ ಇರೋಣ ಅನ್ನೋ ಒಂದು ಉದ್ದೇಶ. ಎಸ್, ಜೀವನ ಸಾರ್ಥಕತೆಗೆ. ಯಾವುದು ಅಂದರೆ ಒಬ್ಬ ಹಾಸ್ಯವನ್ನ ಉತ್ಪಾದನೆ ಮಾಡುವಾಗ, ಈಗ ಟ್ರೈಲರಲ್ಲಿ ನೋಡಿ ಸಿನಿಮಾವನ್ನು ನಿರ್ದೇಶನ ಮಾಡೋಕ್ಕೆ ಕಂಪ್ಲೀಟ್ ಹೀಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಟ್ರೈಲರಲ್ಲಿ ಒಂದಷ್ಟು ಡೈಲಾಗ್ಸ್ಗಳನ್ನು ಮಾತ್ರ ಕೊಟ್ಟು ಅನ್ಸಿರ್ತೀವಿ, ಇಷ್ಟೆಲ್ಲ ಇದೇ ವಿಚಾರ, ಬನ್ನಿ ನೋಡಿ ಮಜಾ ತಗೊಳ್ಳಿ ಅಂತೇಳಿ. ಮ್ಯಾನರಿಸಮ್, ಮಂಜುನಾಥನ ಮ್ಯಾನರಿಸಮ್ ಮ್ಯಾಚ್ ಮಾಡಿದೆಯೋ ಅಥವಾ ಮಠದ ಮ್ಯಾಚ್ ಮಾಡಿದೆಯೋ ಅಂದರೆ ಜಗ್ಗೇಶ್ವರ್ ಒಂದೇ. ಅದರಲ್ಲಿರೋ ಪಾತ್ರಗಳನ್ನು ಹೆಕ್ಕಿ ತೆಗೆಯುವಾಗ
ಈ ಪ್ರಶ್ನೆ ರೆಗ್ಯುಲಾರಿಟಿ ಅಂತ ಕೇಳಬಹುದು. ವೆನ್ ಇಟ್ ಕಮ್ಸ್ ಟು ಪ್ರತಿಷ್ಠಿ ವೆಂಚರಿಂಗ್ ಅಂತ ಬಂದಾಗ ಟ್ರೇಲರ್ ನೋಡಿ ಸಿನಿಮಾನ ನಿರ್ಧಾರ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ತಿಳುವಳಿಕೆ ಸರ್. ಮಠ ಮತ್ತು ಮಂಜುನಾಥ ಪದೇ ಪದೇ ನೋಡುವಂಥ ಸಿನಿಮಾ, ಕಾಡುವಂಥ ಸಿನಿಮಾ, ಇದರಲ್ಲಿ ಆ ಥರದ ವಿಷಯಗಳು ಏನಿದೆ ಸರ್? ಹೈಲೈಟ್ ಅಂತ ಏನು ಹೇಳಿ? ಇದು ಪದೇ ಪದೇ ನೋಡುವಂಥ ಸಿನಿಮಾ ಆಗುತ್ತೆ ಸರ್. ಒಂದು ಸಿನಿಮಾ ಒಂದೇ ಸತಿ ನೋಡೋಕ್ಕಾಗಲ್ಲ ಅನ್ನುವಂತಹ ಒಂದು ಇದನ್ನೇ ಥಿಯೇಟ್ರಿಗೆ ಹೋಗ್ತೀವಿ, ಕೂತ್ಕೋತೀವಿ, ಆಗ್ತಾನೆ ಸಿನಿಮಾ ನೋಡ್ತೀವಿ, ಏನಾಯ್ತು ಹಿಂಸೆ ಕೊಡ್ತಾ ಇದ್ದಾನೆ ಅನ್ಕೊಂಡು ಹೊರಗಡೆ ಬಂದಿದ್ದೀವಿ. ಬೇಕಾದ ಸತಿ ಅಮ್ಮ ಅಕ್ಕ ಅಂತ ಬೈಕೊಂಡು ಹೊರಗಡೆ ಬಂದಿರ್ತೀವಿ. ನಾನು ಕೂಡ ಪ್ರೇಕ್ಷಕನಾಗಿದ್ದವನೇ. ಅದು ಅದಕ್ಕೆ ಫ್ಯಾಮಿಲಿ ಫಿಲ್ಮ್ ಅಂತ ಕರೆಯೋದು. ಅಮ್ಮ ಅಕ್ಕ ಅಂತದಕ್ಕೆ ಫ್ಯಾಮಿಲಿ ಫಿಲ್ಮ್ ಆಗೋಯ್ತು. ಆ ನಂತರ ಕೆಲವು ಚಿತ್ರಗಳು ಪದೇ ಪದೇ ನೋಡಿಸ್ಕೊಳ್ಳುತ್ತೆ ಅಂದರೆ ಅದರ ಆಯಸ್ ಜಾಸ್ತಿ ಅಂತ. ಸೊ ಈ ರಂಗನಾಯಕದಲ್ಲೂ ಆ ಎಲಿಮೆಂಟ್ಸ್ ಇದ್ದೇ ಇದೆ. ನಮ್ಮ ಚಿತ್ರವನ್ನು ಒಂದ್ಸಲಿ ಮಾತ್ರ ನೋಡಲ್ಲ, ಅವನು ಪದೇ ಪದೇ ನೋಡಬೇಕು ಅಂದರೆ ಲೇಯರ್ಸ್ ಜಾಸ್ತಿ ಹಾಕಬೇಕಾಗತ್ತೆ ಅಂತ. ಕಥೆಯ ಲೇಯರ್, ಗ್ರಾಫಿಕ್ ಲೇಯರ್, ಬೇರೆ ಬೇರೆ ವಿಚಾರಗಳಿದೆ ಅಲ್ಲಿ. ಅಷ್ಟು ಲೇಯರ್ ಬಂದಾಗ ಒಂದ್ಸತಿ ಕೂತಾಗ ಒಂದು ಲೇಯರ್ ಸಿಗುತ್ತೆ ಅಷ್ಟೇ ಅವನಿಗೆ, ಒಂದು ಕಥೆಯ ಲೇಯರ್ ಸಿಕ್ಕಿರುತ್ತೆ. ಎರಡು ಸಿಗೋ ಓಹೋ ಈ ವಿಚಾರ ಇದೆಯಾ, ಈ ವಿಚಾರ ಇದೆಯಾ ಅಂತ. ಈಗ ಮಠ ಕೂಡ ಕೆಲವು ಸತಿ 50-60 ಸತಿ ನೋಡಿದವರು, ಎಕ್ಸಾಗ್ರೇಷನ್ ಏನೆಲ್ಲ ಸತ್ಯ ಕೇಳಿ ನೋಡಿರುವಂಥವ್ರು ಇದ್ದಾರೆ. ಅವರು ಪ್ರತಿ ಸತಿ ನೋಡೋಕೆ ಬೇರೆ ಅರ್ಥ ಸಿಗ್ತಾ ಇದೆ ಸರ್ ನನಗೆ ಅಂತ ಹೇಳಿ. ಆ ಎಲ್ಲ ಆಯಾಮಗಳು ರಂಗನಾಯಕದಲ್ಲೂ ಇದೆ. ಎಸ್. ಹಾಂ, ಅಲ್ಲ ನಿಮಗೆ ಏನು ಕಾಣಿಸುತ್ತೆ ಅದೇ ಸತ್ಯ ಸರ್. ಸರಿ ಸರ್, ಕೆಲವೊಂದು ವಿಷಯದಲ್ಲಿ ಕನ್ನಡದ ಅಸ್ಮಿತೆ ಬಗ್ಗೆ ಮಾತಾಡ್ತಾರೆ. ಒಟ್ಟಾರೆ ಸಿನಿಮಾ ಸತ್ಯ ಹೇಳ್ತೀನಿ, ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಮ್ಮ ಸತ್ಯ ಅಂದರೆ ಜಗ್ಗೇಶ್ ಸರ್ ಅವರ ಒಂದು ಸಾಂಗ್ ನೋಡಿದಿರಿ, ಗಾಳಿ ತಂಗಾಳಿ ಕನ್ನಡ ಮಾತಾಡಿ ಸಾಂಗ್ನ ಎಲ್ಲ ನೋಡಿದಿರಿ. 5-6 ಲಕ್ಷ 7 ಲಕ್ಷ 8 ಲಕ್ಷ ರೀಚ್ ಆಗಿದೆ ಆಲ್ರೆಡಿ. ಆ ಡ್ಯಾನ್ಸು ಅದು 17ನೇ ಶೂಟಿಂಗ್ ಮಾಡಿತ್ತು ಒಂದು ಸಾಂಗ್. ಅದು ಆ ಟೈಮಲ್ಲಿ ಏನಾಯಿತು ಅಂತಂದರೆ ಜಗ್ಗೇಶ್ ಸರ್ ಚೆಕ್ ಮಾಡಬೇಕು. ಯಾಕೆಂದರೆ ಅವರು ಬಂಡಾರನ ಗಂಡ ಸಾಂಗ್ಗಳು ಮಾಡಿರೋ ಟೈಮಲ್ಲಿ ಅವ್ರಿಗೆ 30 ಆಸುಪಾಸು. ಈಗ ಹೇಳ್ಬೋದಣ್ಣ ಹೆಚ್ಚು 60ರ ಆಸುಪಾಸು. ಹಾಂ, ಓಕೆ ಓಕೆ, 60ರ ಆಸುಪಾಸು. ಅದೇ ಎನರ್ಜಿ ಬೇಕಣ್ಣ ನನಗೆ ಅಂತ, ಅಷ್ಟು ಕಂಡೀಷನ್ ಅಣ್ಣ. ಸೊ ಆತ ಅದೇ ಎನರ್ಜಿಲಿ ಮಾಡಬೇಕು ಅಂದಾಗ ಮಾಡ್ಬೇಕಂತ ಆತನಿಗೆ ಬೆನ್ನು ಹುರಿ ಸಮಸ್ಯೆ ಇದೆ. ಟು ಬಿ ಆನೆಸ್ಟ್, ಸುಳ್ಳಲ್ಲ ಅದು. ನಮ್ಮ ಕಥಾನಾಯಕರಿಗೆ ಜಗ್ಗೇಶ್ ಸರ್ಗೆ ಬೆನ್ನು ನೋವಿನ ಸಮಸ್ಯೆ ಇದೆ. ಆದರೆ ರಂಗನಾಯಕನ ಕಥೆಯ ಬೆನ್ನೆಲುಬು ತುಂಬ ಸ್ಟ್ರಾಂಗ್ ಆಗಿದೆ, ನಂಬೋದು. ಎಲ್ಲ ರಂಗನಾಯಕಿ ಸ್ಟ್ರಾಂಗ್ ಕಂಟೆಂಟ್ ಅನ್ನೋಕ್ಕಿಂತ ಅದು ಇನ್ಸೆಸ್ಚುವಲ್ ಅಂತ, ತಾಯಿ ಮಗನ ರಿಲೇಷನ್ ಬಗ್ಗೆ ನಾವು ಆ ಥರ ಕೆಲಸ ಮಾಡಲ್ಲ. ನಾವು ಒಂದು ಪರಿಪೂರ್ಣ ಚಿತ್ರವನ್ನು ಕೊಟ್ಟಿದ್ದೀವಿ ಸರ್. ನೋಡಿ ಗೊತ್ತಾಗುತ್ತೆ. ಇದು ಒಂದು ಚಿಕ್ಕದಾಗಿ ಹೇಳೋದಾದ್ರೆ ಇದೊಂದು ವಿಡಂಬನೆಯ ಚಿತ್ರ. ಇಲ್ಲ, ಸಿನಿಮಾ ಅನ್ನೋದು ದ ಸ್ಪೇಸ್ ಅಂಡ್ ಟೈಮ್ ಡಿಸ್ಟಾರ್ಷನ್ ಈ ಸಿನಿಮಾ ಅಂತ. ಸಿನಿಮಾ ಕಾಲಾತೀತ ಅಂದರೆ ಕ್ರಿಯೇಟಿವ್ 2024 ಡಿಜಿಟಲ್ ವರ್ಲ್ಡ್ನಲ್ಲಿ ತಲೆ ಇರೋರು ಗಾಟ್ ಇಟ್, ಅವರು ಮಾಡುವಂತಹ ಚಿತ್ರಗಳು ಕಾಲಾತೀತವಾಗಿರುತ್ತೆ. ಅದಕ್ಕೆ ಯಾವ ಬೌಂಡ್ರೀಸ್ ಇಲ್ಲ. ಇದು 1983 ನಡೆದ ಕಥೆ ಅಂತಂದರೆ ಅವತ್ತಿನ ರೌಡಿಸಮ್ ಕಥೆ ಯಾವುದೋ ಒಂದು, ಇದು ಸತ್ಯ ಕಥೆ ಅಂತ ಹೇಳಿದ ನಾನು. ಈಗ ಮಠ ನಾವು ಮಾಡಿದಾಗ 2006 ಮಾಡ್ತೀವಿ, ಮಾಡಿ ಪಬ್ಲಿಸಿಟಿ ಎಲ್ಲ ಮಾಡಿ ರಿಲೀಸ್ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ. ಆ ಥರ ಮಾರನೇ ದಿನ ರಿಲೀಸ್ಗೆ ಪ್ಲಾನಿಂಗ್ ನಡೀತಾ ಇರುತ್ತೆ, ಮೀಟಿಂಗ್ಗಳು ನಡೀತಿರುತ್ತೆ. ಆ ಟೈಮಲ್ಲಿ ಕಂಚಿ ಬಿಡಿದ್ರೆ ಹಣ ಬೀಳುತ್ತೆ. ನಾವು ಯಾವತ್ತೂ ತೋರಿಸಿದ್ದು ಅದನ್ನು. ಸೊ ಕಾಲಾತೀತದ ಅರ್ಥವೇ ಅದು. ಸಾರಿ ಸೊ ಕಾಲಾತೀತತೆ ಆ ಕಥೆಯ ಗಟ್ಟಿತನದ ಮೇಲೆ ಡಿಪೆಂಡ್ ಆಗುತ್ತೆ. ಕಂಟೆಂಟ್ ಮೇಕಿಂಗ್ ಇಸ್ ಹಾಂ ಇಲ್ಲಣ್ಣ, E=MC². ನಂದಿದು ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್. ನನ್ನ ಸ್ಟೇಟ್ಮೆಂಟ್ ಸರ್ ಇದು. ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್. ಹಾಗಂದಾಗ ಐನ್ಸ್ಟೀನು E=MC ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕೊಡ್ತಾನೆ. ನಾವು E=MC². ನಾನು ಕೊಡೋದು ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟರೆ M ಅಂದರೆ ಮೇಕಿಂಗ್. ಇರಲೇಬೇಕೆ ಮೇಕಿಂಗು. ಅದು ಯಾವುದೇ ಲೋ ಬಡ್ಜೆಟ್ ಆದರೂ ಮೇಕಿಂಗ್ ಇರಬೇಕು, ನೀಟ್ ಇರಬೇಕು, ಅದು ಪ್ರೆಸೆಂಟೇಷನ್ ಇರಬೇಕು, ತಟ್ಟೆ ಇರಬೇಕು, ತಿನ್ನೋಕ್ಕೆ ಎಲೆ ಆದರೂ ಬೇಕು. ಮತ್ತು ಕಂಟೆಂಟ್ ಸ್ಕ್ವೇರ್ ಅಂತ, ಕಂಟೆಂಟ್ ಜಾಸ್ತಿ ಆಗ್ತಿದ್ದಂಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ. ಮೇಕಿಂಗ್ ಇಂದ ಕಂಟೆಂಟ್ ಅಂತ ಹೆವಿ ಇರಬೇಕು ಅನ್ನೋದೇ ವಾದ. ಕಂಟೆಂಟ್ ಇಸ್ ದ ಕಿಂಗ್. ಎಸ್, ಪ್ರೂವನ್, ಹೆನ್ಸ್ ಪ್ರೂವನ್.
ರಂಗನಾಯಕ ನನ್ನ ಕಥೆಯನ್ನು ಏನೂ ಬಿಟ್ಕೊಡೋದಿಲ್ಲ. ರಂಗನಾಯಕಿಗೂ ಇದಕ್ಕೂ ಸಂಬಂಧವಿಲ್ಲ. ಓಕೆ, ಇದು ಒಂದು ರಂಗನಾಯಕಿ ಪರಿಕಲ್ಪನೆ ಅಂತೀರಾ? ಅದೇ ಅಂದರೆ ಡ್ರಾಮಾ ಬ್ಯಾಕ್ಗ್ರೌಂಡಲ್ಲಿ ಮಾಡಿರುವಂತಹ ವಿಶೇಷವಾದ ಚಿತ್ರವೇ ಹೌದು. ಕ್ಲೈಮ್ಯಾಕ್ಸ್ ಬಿಟ್ಟು ಮಿಕ್ಕಿದೆಲ್ಲವೂ ವಿಶೇಷ ಚಿತ್ರವೇ ಅದು. ಕ್ಲೈಮ್ಯಾಕ್ಸ್ ಎಲ್ಲ ಇನ್ಸೆಸ್ಚುವಲ್ ಎಲಿಮೆಂಟು ಕನ್ನಡಿಗರ ಮನಸ್ಸಿಗೆ ಒಪ್ಪದ್ದನ್ನು ಪುಟ್ಟಣ ಯಾಕೆ